ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂತ ದೇವರಾಗಿದ್ದಾರೆ. ಆಮೇಲೆ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಆಗಿರಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನೋಡಿ ನಗುತ್ತಾ ಹೇಳಬೇಕು. ನಮ್ಮ ಸಂತೋಷ ಅವರಲ್ಲಿ ಹೋಗ್ಬೇಕು, ಅವನ ಸಂತೋಷ ನಮ್ಮಲ್ಲಿ ಬರಬೇಕು. ಆಮೇಲೆ ಯಾಕಂದ್ರೆ ಸಂತೋಷ ಬರುವಾಗ ನಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತೆ. ಅಲ್ಲೆಲೂಯ, ಒಂದು ಕಳೆ ಬರುತ್ತೆ. ಈಗ ಮದುವೆ ಆಗೋರು ಬಂದ್ರೆ ಮದುವೆ ಕಳೆ ಬಂತು ಅಂತ ಕೇಳಿದಿರಾ? ಆಮೇಲೆ ಅಲ್ಲೆಲೂಯ. ನಾ ಮೊನ್ನೆ ಎಲ್ಲಿಗೋ ನಾನು ಹೊರಗೆ ಹೋಗಿರುವಾಗ ಯಾವುದೊಂದು ಹುಡುಗನಿಗೆ ಬರ್ತ್ಡೇ ಇತ್ತು. ಅವಾಗ ಬರ್ತ್ಡೇ ಹುಡುಗನಿಗೆ ಒಬ್ಬನು ವಿಶ್ ಮಾಡಿದ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ, ಥ್ಯಾಂಕ್ಸ್ ರೀ ಅಂದ. ನೋಡಿ, ಬರ್ತ್ಡೇ ಕಲೆ ಬಂದ್ಬಿಟ್ಟಿದೆ ಅಂದ್ರು. ಆಮೇಲೆ ಬರ್ತ್ಡೇ ಕೂಡ ಒಂದು ಕಲೆ ಇದೆ ಅಂತೆ, ಮದುವೆಗೆ ಒಂದು ಕಲೆ ಇದೆ, ಸಭೆಗೆ ಬರುವಂತ ನಮಗೆ ಕೂಡ ಮುಖದಲ್ಲಿ ಒಂದು ಕಲೆ ಇರಬೇಕು. ಆಮೇಲೆ ಒಂದು ಲಕ್ಷಣ ಇರಬೇಕು. ಅಲ್ಲೆಲೂಯ. ನಮ್ಮನ್ನು ನೋಡಿ ಜನ ಏನ್ ಮಾಡ್ಬೇಕು? ಖುಷಿ ಪಡ್ಬೇಕು. ಎಲ್ಲಿಪ್ಪ ಇವ್ರು ಎಲ್ಲಿ ಹೋಗ್ತಾರೆ, ಸಂತೋಷವಾಗಿದ್ದಾರಲ್ಲ, ಸಂತೋಷವಾಗಿ ಬರ್ತಾರಲ್ಲ ಅನ್ನೋ ಮಟ್ಟಿಗೆ ಜನರಿಗೆ ನಾವು ಹೆಂಗಿರ್ಬೇಕು? ನಾವು ಸಾಕ್ಷಿಗಳಾಗಿರ್ಬೇಕು. ಅಲ್ಲೆಲೂಯ. ಸೊ ದೇವರು ಕೂಡ ಅದನ್ನೇನ್ ಮಾಡ್ತಿರ್ತಾನೆ? ಬಯಸುವಂತ ದೇವರಾಗಿದ್ದಾನೆ. ಅಲ್ಲೆಲೂಯ. ಸಂತೋಷವಾಗಿದ್ದೀರಲ್ಲ, ಆರೋಗ್ಯವಾಗಿದ್ದೀರಲ್ಲ, ಕರ್ತನಲ್ಲಿ ಯಾವಾಗಲೂ ಹೀಗೆ ನಾವಿರಬೇಕು. ಅಲ್ಲೆಲೂಯ. ಕಳೆದ ಈಗ 2025ನೇ ವರ್ಷ ಎಲ್ಲ ನಡೆಸಿ ಕೊನೆಯ ಭಾನುವಾರದಲ್ಲಿ ಕೂಡ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಒಂದುಗೂಡಿಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಈ ತಿಂಗಳು ವಿಶೇಷವಾಗಿ ಕ್ರಿಸ್ಮಸ್ ಮಂತ್ ಎಂಬುದಾಗಿ ಎಲ್ಲ ಕಡೆಯಲ್ಲಿ ಆಚರಿಸ್ತಾ ಇದ್ದಾರೆ. ಆಮೇಲೆ ಅಲ್ಲೆಲೂಯ. ಆದ ಕಾರಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ವರ್ಷ ಮುಗಿಯೋತನೇ ಕ್ರಿಸ್ಮಸ್ ಇರುತ್ತೆ. ಆಮೇಲೆ ನಿಮ್ಮೆಲ್ಲರೂ ಏನ್ ಮಾಡ್ಲಿ? ಆಶೀರ್ವದಿಸಲಿ. ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 18ನೇ ವಚನ. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 18ನೇ ವಚನ. ಆಕಾಶವು ಭೂಮಿಯು ಗತಿಸಿ ಹೋಗುತ್ತದೆ. ಆಕಾಶವು ಭೂಮಿಯು ಅಳಿದು ಹೋಗುವುದು, ಆದ್ರೆ ನನ್ನ ವಾಕ್ಯದಲ್ಲಿರುವಂತಹ ಒಂದು ಸೊನ್ನೆಯು ಕೂಡ ಏನಾಗುವುದಿಲ್ಲ ಅಂತೆ, ಅಳಿದು ಹೋಗುವುದೇ ಇಲ್ಲ. ಅಲ್ಲೆಲೂಯ. ದೇವರ ವಾಕ್ಯ ಏನಾಗುವುದಿಲ್ಲ ಅಂತ್ರಿ, ಅಳಿದು ಹೋಗುವುದೇ ಇಲ್ಲ. ದೇವರ ವಾಕ್ಯ ಶಾಶ್ವತ. ಅಲ್ಲೆಲೂಯ. ಆಕಾಶ ಒಂದು ವೇಳೆ ಅಳಿದು ಹೋಗಬಹುದು, ಭೂಮಿ ಒಂದು ವೇಳೆ ಅಳಿದು ಹೋಗಬಹುದು, ಆದರೆ ದೇವರ ವಾಕ್ಯಗಳು, ದೇವರ ವಾಗ್ದಾನ ಎಂದಿಗೂ ಏನಾಗೋದೇ ಇಲ್ಲ, ಅಳಿದು ಹೋಗುವುದೇ ಇಲ್ಲ. ಅಬ್ರಹಾಮನ ಬಲಪಡಿಸಿದ ಅದೇ ವಾಕ್ಯ ಇವತ್ತು ನನ್ನನ್ನು ಬಲಪಡಿಸ್ತಾ ಇರತ್ತೆ. ದೇವರ ಅಬ್ರಹಾಮನಿಗೆ ಒಂದು ವಾಕ್ಯ ಕೊಟ್ಟರೆ ಏನಂತೆ? ಆಕಾಶವನ್ನು ನೋಡು, ನಕ್ಷತ್ರಗಳನ್ನು ಎಣಿಸಕ್ಕಾಗತ್ತಾ? ಭೂಮಿಯನ್ನು ನೋಡು, ಉಸುಗಿನ ಎಣಿಸಕ್ಕಾಗತ್ತಾ? ಅದೇ ರೀತಿಯಾಗಿ ನಿನ್ನ ಸಂತತಿಯನ್ನು ನಾನು ಹೆಚ್ಚಿಸ್ತೀನಿ ಎಂಬುದಾಗಿ ಹೇಳಿದರು. ಈಗ ಇಡೀ ವಿಶ್ವದಲ್ಲಿ ಅಬ್ರಹಾಮನ ಸಂತತಿ ಹೆಚ್ಚಿಗೆ ಆಗಿದೆ. ಯಾಕಂದ್ರೆ ದೇವರ ವಾಕ್ಯ ಎಂದಿಗೆ ಏನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. ಅಲ್ಲೆಲ್ಲೂ ಲೂಕನ ಪುಸ್ತಕ 21ನೇ ಅಧ್ಯಾಯ 33ನೇ ವಚನ. ಲೂಕನ ಪುಸ್ತಕ 21ನೇ ಅಧ್ಯಾಯ 33ನೇ ವಚನ. ಭೂಮಿ ಆಕಾಶವು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಭೂಮಿ ಆಕಾಶವು ಏನಾಗತ್ರಿ? ಅಳಿದು ಹೋಗುತ್ತದೆ, ಆದ್ರೆ ನನ್ನ ವಾಕ್ಯಗಳು ಎಂದಿಗೆ ಏನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. ಮತ್ತಾಯನ ಪುಸ್ತಕ 24ನೇ ಅಧ್ಯಾಯ 35ನೇ ವಚನ. ಮತ್ತಾಯನ ಪುಸ್ತಕ 24ನೇ ಅಧ್ಯಾಯ 35ನೇ ವಚನ. ಆಕಾಶವು ಭೂಮಿಯು ಅಳಿದು ಹೋಗುತ್ತದೆ, ಆದರೆ ನನ್ನ ಮಾತುಗಳು ಏನಾಗುವುದಿಲ್ರಿ, ಅಳಿದು ಹೋಗುವುದೇ ಇಲ್ಲ. ಅದೇ ಮಾರ್ಕನ ಪುಸ್ತಕ 13ನೇ ಅಧ್ಯಾಯ 31ನೇ ವಚನ. ಮಾರ್ಕನ ಪುಸ್ತಕ 13ನೇ ಅಧ್ಯಾಯ 31ನೇ ವಚನ. ಆಕಾಶವು ಭೂಮಿಯು ಅಳಿದು ಹೋಗುವುದು, ಆದರೆ ನನ್ನ ಮಾತುಗಳು ಏನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. ಆಮೇಲೆ ಎಷ್ಟು ಸಾರಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆಮೇಲೆ ಲೂಕದಲ್ಲಿ ಇದೆ, ಮತ್ತಾಯದಲ್ಲಿ ಇದೆ, ಮಾರ್ಕದಲ್ಲಿ ಇದೆ, ಮತ್ತಾಯದಲ್ಲಿ 2 ಸಲ ಇದೆ. ಅಲ್ಲೆಲೂಯ. ಕಾರಣ ಒಂದೇ ಒಂದು, ಆಕಾಶ ಭೂಮಿಯು ಅಳಿದು ಹೋಗುವುದು, ದೇವರ ವಾಕ್ಯಗಳು ಎಂದಿಗೆ ಏನಾಗೋದಿಲ್ಲ, ಅಳಿದು ಹೋಗುವುದೇ ಇಲ್ಲ. ಅಲ್ಲೆಲೂಯ. ಯಾಕಂದ್ರೆ ಆ ವಾಕ್ಯ ಏನಾಗಿದೆ,
ಶಾಶ್ವತವಾಗಿದೆ. ಯೆರೆಮೀಯನ ಪುಸ್ತಕ 18ನೇ ಅಧ್ಯಾಯ 18ನೇ ವಚನ. ಯೆರೆಮೀಯನ ಪುಸ್ತಕ 18ನೇ ಅಧ್ಯಾಯ 18ನೇ ವಚನ. ಹಾಗಾದರೆ ಅವರು ಬನ್ನಿರಿ, ಯೆರೆಮೀಯನಿಗೆ ವಿರುದ್ಧವಾಗಿ ಯುಕ್ತಿಯನ್ನು ಕಲ್ಪಿಸೋಣ. ಯಾಜಕನಿಂದ ನ್ಯಾಯ ಪ್ರಮಾಣವು ಜ್ಞಾನಿಯಿಂದ ಆಲೋಚನೆಯ ಯಾಜಕನಿಂದ ನ್ಯಾಯ ಪ್ರಮಾಣವು ಜ್ಞಾನಿಯಿಂದ ಆಲೋಚನೆಯು ಪ್ರವಾದನೆಗಳಿಂದ ವಾಕ್ಯವು ಏನಾಗುವುದಿಲ್ಲ, ತಪ್ಪುವುದೇ ಇಲ್ಲ. ಹಲ್ಲೆಲೂಯ. ಅಳಿದು ಹೋಗುವುದೇ ಇಲ್ಲ. ವಾಕ್ಯ ಎಷ್ಟು ಸುಂದರವಾಗಿ ಮಾತಾಡ್ತಾ ಇದೆ ನೋಡ್ರಿ. ಯಾಜಕನ ಕಡೆ ಇರುವಂತ ವೇದವು, ಜ್ಞಾನಿಗಳ ಕಡೆ ಇರುವಂತ ಆಲೋಚನೆಯು, ಪ್ರವಾದಿಗಳ ಬಾಯಿನಲ್ಲಿ ಇರುವಂತ ವಾಕ್ಯವು ಅದು ಎಂದಿಗೆ ಏನಾಗುವುದಿಲ್ಲ ಅಂತೆ, ಅಳಿದು ಹೋಗುವುದೇ ಇಲ್ಲ. ಆಮೇಲೆ ಹಲ್ಲೆಲೂಯ. ದೇವರ ವಾಕ್ಯ ಒಂದು ಸಾರಿ ಬಂತಂದ್ರೆ ಅದು ತಿರುಗಿ ಹೋಗೋದಿಲ್ಲ, ಅದು ಅಳಿದು ಹೋಗೋದಿಲ್ಲ. ದೇವರು ವಾಗ್ದಾನಕ್ಕೆ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ವಾಕ್ಯ ಶಾಶ್ವತ. ವಾಕ್ಯ ಈ ಬೈಬಲ್ ಶಾಶ್ವತ, ಈ ಸತ್ಯವೇದ ಶಾಶ್ವತ. ನಾನು ಒಂದು ವೇಳೆ ಹೋಗ್ಬಿಡ್ಬೋದು, ಆದರೆ ಈ ವಾಕ್ಯ ಎಂದಿಗೂ ಹೋಗೋದೇ ಇಲ್ಲ. ಅದನ್ನು ಯಾವುದೇ ಕಾರಣ ಈ ಶಾಶ್ವತವಾಗಿರೋ ವಾಕ್ಯದ ಮೇಲೆ ಇವತ್ತು ನಾವು ಏನ್ ಮಾಡಬೇಕು, ನಂಬಿಕೆ ಇಡುವಂತವರಾಗಿರಬೇಕು. ಹಲ್ಲೆಲೂಯ. ವಾಕ್ಯ ಪಕ್ಕದಲ್ಲಿದ್ರೆ ಹೇಳಿ, ವಾಕ್ಯವು ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯ. ಆ ವಾಕ್ಯದ ಮೇಲೆ ಏನ್ ಮಾಡೋಣ, ನಾವು ನಂಬಿಕೆ ಇಡೋಣ. ಯೋಹಾನ 1:1 ಏನದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ಯಾರ ಬಳಿಯಲ್ಲಿತ್ತು, ದೇವರ ಬಳಿಯಲ್ಲಿತ್ತು. ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯ ಎಂಬ ದೇವರು ಅಳಿದು ಹೋಗುವುದೇ ಇಲ್ಲ. ಹಲ್ಲೆಲೂಯ. ಆದ ಕಾರಣ ವಾಕ್ಯವನ್ನ ಹೆಚ್ಚಾಗಿ ನಾವೇನ್ ಮಾಡೋಣ, ಹಿಡಿದುಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯ. ಎರಡನೇದಾಗಿ ವಾಕ್ಯ ಓದಿಕೊಳ್ಳೋಣ. ಯೆಶಾಯ 55ನೇ ಅಧ್ಯಾಯ 10ನೇ ವಚನ. ಯೆಶಾಯ 55ನೇ ಅಧ್ಯಾಯ 10ನೇ ವಚನ. ಮಳೆಯು ಹಿಮವು ಆಕಾಶದಿಂದ ಇಳಿದು ಬಂದು ಹಾಗೇ ಹಿಂತಿರುಗಿ ಹೋಗದೆ ಭೂಮಿಯನ್ನು ಏನ್ ಮಾಡಿಸಿ, ತೋಯಿಸಿ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಂತೆಯೂ ಫಲವನ್ನು ಹಾಗೆಯೂ ನನ್ನ ಬಾಯಿಂದ ಹೊರಟು ಬರುವ ನನ್ನ ವಾಕ್ಯವು ಹಾಗೆಯೇ ಇರುವುದು. ಆಮೆನ್. ಮತ್ತೆ ಅದು ಸುಮ್ಮನೆ ನನ್ನ ಬಳಿಗೆ ಹಿಂತಿರುಗಿ ಬರುವುದೇ ಇಲ್ಲ. ಈ ವಾಕ್ಯ ಅಂಡರ್ಲೈನ್ ಮಾಡಿ ಇಟ್ಟುಕೊಳ್ಳಿ. ಬೈಬಲ್ನಲ್ಲಿ ಈ ವಾಕ್ಯವನ್ನು ಏನ್ ಮಾಡ್ಬೇಕು, ನೀವು ಅಂಡರ್ಲೈನ್ ಮಾಡಿ ಇಟ್ಕೋಬೇಕು. ಆಕಾಶದಿಂದ ಬರುವಂತ ಮಳೆ ಏನ್ ಮಾಡತ್ತೆ, ಭೂಮಿಯನ್ನ ತೋಯಿಸುತ್ತಾ ಇಲ್ವಾ? ಅದು ಹಂಗೆ ಸುಮ್ಮನೆ ಇಲ್ಲ, ಅರ್ಧಕ್ಕೆ ನಿಂತು ಬಿಡ್ತಾವ. ಅಲ್ಲಿಂದ ಬರುವಂತ ಮಳೆ ಭೂಮಿ ಏನ್ ಮಾಡುತ್ತೆ, ತೋಯಿಸತ್ತೆ. ಹಿಮ ಬೆಳಗ್ಗೆ ನಾವು ನೋಡ್ತಾ ಇರ್ತೇವೆ. ಹಿಮ ಆಕಾಶದಿಂದ ಬರುವಂತ ಹಿಮ ಏನ್ ಮಾಡುತ್ತೆ, ಈ ಭೂಮಿಯನ್ನ ತೋಯಿಸುತ್ತದೆ. ಅದರಿಂದ ಏನ್ ಸಿಗುತ್ತೆ, ಬಿತ್ತುವ ಬೀಜಗಳಿಗೆ ಫಲ ಕೊಡುತ್ತೆ. ಆ ಬೀಜಗಳು ಚಿಗುರು ಬಿಡುತ್ತೆ, ಆ ಬೀಜಗಳು ಮೊಳಕೆ ಬಿಡುತ್ತೆ, ಆ ಬೀಜಗಳು ಫಲ ಬರುತ್ತೆ. ಆ ಬೀಜಗಳು ತುಂಬಾ ಉತ್ತಮವಾದ ರೀತಿಯಲ್ಲಿ ಬೆಳೆಯಕ್ಕೆ ಆ ಒಂದು ಮಳೆ ಸಹಾಯ ಮಾಡುತ್ತೆ. ಆ ಮಳೆ ಸುಮ್ಮನೆ ಹೋಗೋದೇ ಇಲ್ಲ ಪ್ರಿಯರೇ. ಅಲ್ಲೆಲ್ಲೋ ಮಳೆಗಾಲದಲ್ಲಿ ನೋಡಿರ್ತೀರಲ್ಲ, ಅಣಬೆಗಳು ಹೇಳ್ತಾ ಇರ್ತಾವ. ಅಲ್ಲೆಲ್ಲೋ ಮಳೆಗಾಲದಲ್ಲಿ ನೋಡ್ತಾ ಇರ್ತೀರಲ್ಲ, ಪಕ್ಕದಲ್ಲಿ ಆಜು ಬಾಜು ಎಲ್ಲ ಆ ಒಂದು ಗಿಡಗಳು ಹುಟ್ಕೊಳ್ತಾ ಇರ್ತಾವ. ಆಮೇಲೆ ಹಲ್ಲೆಲೂಯಾ. ಸೊ ಮಳೆ ಹೇಗೆ, ಅದು ಹಾಗೆ ಏನಾಗೋದಿಲ್ಲ, ಅದು ಹಾಗೆ ಹೋಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಆಕಾಶದಿಂದ ಬರುವಂತ ಮಳೆ ಅದು ಹಾಗೆ ಹಿಂತಿರುಗೋದಿಲ್ಲವೋ. ಆಮೆನ್. ಹಲ್ಲೆಲೂಯಾ. ಹಾಗೆಯೇ ದೇವರ ಬಾಯಿಂದ ಹೊರಟು ಬರುವಂತ ಮಾತುಗಳು ಸುಮ್ಮನೆ ಹಿಂತಿರುಗಿ ಹೋಗೋದೇ ಇಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯಗಳು ಸುಮ್ಮನೆ ಏನಾಗೋದಿಲ್ರಿ, ಹಿಂತಿರುಗಿ ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಮಳೆಯು ಹಿಮವು ಭೂಮಿಯಲ್ಲಿ ಬಂದು ಹೇಗೆ ಫಲ ಕೊಡುತ್ತೋ, ದೇವರ ಬಾಯಿಂದ ಬರುವಂತ ಮಾತುಗಳು ಕೂಡ ಹಾಗೆ ನಮ್ಮ ಜೀವಿತದಲ್ಲಿ ಫಲವನ್ನು ಕೊಡುವಂತದ್ದಾಗಿರುತ್ತೆ. ಅದು ಖಾಲಿಯಾಗಿ ಹಿಂತಿರುಗಿ ಹೋಗೋದಿಲ್ಲ, ಅದು ಸುಮ್ಮನೆ ಹಿಂತಿರುಗಿ ಹೋಗೋದಿಲ್ಲ, ಅದಕ್ಕೆ ಏನೂ ಆಗೋದಿಲ್ಲ, ವ್ಯರ್ಥವಾಗಿ ಹಿಂತಿರುಗಿ ಹೋಗೋದೇ ಇಲ್ಲ. ದೇವರ ವಾಕ್ಯದಿಂದ ಒಂದು ಸಾರಿ ಬಂತಂದ್ರೆ ಅದು ಫಲ ಕೊಟ್ಟೆ ಹಿಂತಿರುಗಿ ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯವು ಸುಮ್ಮನೆ ಹಿಂತಿರುಗಿ ಹೋಗೋದು ಅಲ್ಲ. ಆಮೆನ್. ಹಲ್ಲೆಲೂಯಾ. ಮೂರನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಅದೇ ಯೆಶಾಯನ ಗ್ರಂಥ 59ನೇ ಅಧ್ಯಾಯ 21ನೇ ವಚನ.
ಯೆಶಾಯನ ಗ್ರಂಥ 59ನೇ ಅಧ್ಯಾಯ 21ನೇ ವಚನ. ಹೇಳುವುದೇನೆಂದರೆ, ಹಾ ನಾನಾದರೂ ಅವರ ಸಂಗಡ ಮಾಡುವ ಒಡಂಬಡಿಕೆ ಇದೆ. ನಿನ್ನ ಮೇಲಿರುವ ನನ್ನ ಆತ್ಮವು ನಿನ್ನ ಮೇಲಿರುವಂತ ನನ್ನ ಆತ್ಮವು ನಾನು ನಿನ್ನ ಬಾಯಿಯಲ್ಲಿ ಕೊಟ್ಟಿರುವ ನನ್ನ ವಾಕ್ಯಗಳು ಇಂದಿನಿಂದ ಸದಾ ಕಾಲಕ್ಕೆ ನಿನ್ನ ಬಾಯಿಂದಲೂ ನಿನ್ನ ಸಂತತಿಯ ಬಾಯಿಂದಲೂ ನಿನ್ನ ಸಂತತಿಯ ಸಂತಾನದ ಬಾಯಿಂದಲೂ ಏನಾಗೋದಲ್ಲ ತೊಲಗುವುದೇ ಇಲ್ಲವೆಂದು ಯೆಹೋವನು ನುಡಿಯುತ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಚೆನ್ನಾಗಿ ಮಾತಾಡ್ತಾ ಇದ್ದ ನೋಡ್ರಿ. ದೇವರು ಕೊಡುವಂತ ವಾಗ್ದಾನ ಅದು ಎಂದಿಗೂ ತೊಳೆದು ಹೋಗುವುದೇ ಇಲ್ಲ. ನನ್ನ ಬಾಯಿಂದಲೂ ನನ್ನ ಸಂತತಿಯ ಬಾಯಿಂದಲೂ ನನ್ನ ಸಂತತಿಯ ಬಾಯಿಂದಲೂ ಅದೇನಾಗುವುದೇ ಇಲ್ಲ, ತೊಲಗಿ ಹೋಗುವುದೇ ಇಲ್ಲ. ಯಾಕಂದ್ರೆ ಆ ವಾಗ್ದಾನ ಸತ್ಯವಾಗಿದೆ, ಆ ವಾಕ್ಯವು ಸತ್ಯವಾಗಿದೆ, ಆ ವಾಕ್ಯದಲ್ಲಿ ಫಲ ಇದೆ, ಆ ವಾಕ್ಯದಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಆದ ಕಾರಣ ವಾಕ್ಯ ಏನಾಗೋದಿಲ್ಲ, ತೊಲಗಿ ಹೋಗೋದೇ ಇಲ್ಲ. ಆಮೇಲೆ ವಾಕ್ಯ ಏನಾಗೋದಿಲ್ರಿ, ನನ್ನಿಂದ ತೊಲಗಿ ಹೋಗೋದೇ ಇಲ್ಲ. ನನ್ನ ಉಸಿರಿರುವ ತನಕ ಆ ವಾಕ್ಯವು ನನ್ನ ಹೃದಯದಲ್ಲಿ ಇರುತ್ತೆ. ಅದಕ್ಕೆ ಜ್ಞಾನಕ್ಕೆ ಒಂದು ವಾಕ್ಯ ಇದೆ, ಹೃದಯ ಎಂಬ ಹಲಗೆಯಲ್ಲಿ ನಿನ್ನ ವಾಕ್ಯಗಳನ್ನು ಬರೆದಿಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಇಂಥ ಪುಸ್ತಕದಲ್ಲಿ ಇದ್ರೆ ಅದು ಏನಾಗ್ಬಿಡತ್ರಿ, ಇಂಥ ಪುಸ್ತಕದಲ್ಲಿದ್ರೆ ಏನಾಗತ್ತದು ಅಳಿದು ಹೋಗ್ಬಿಡತ್ತೆ. ಆದ್ರೆ ನನ್ನ ಹೃದಯ ಎಂಬ ಈ ಒಂದು ಹಲಗೆಯಲ್ಲಿ ಬರೆದಿಟ್ಟಿರುವಾಗ ಅದು ಏನಾಗೋದಿಲ್ಲ, ಅದು ತೊಲಗಿ ಹೋಗುವುದೇ ಇಲ್ಲ. ಆಮೇನ್. ಆದ ಕಾರಣ ದೇವರ ವಾಕ್ಯವು ಅದು ಶಾಶ್ವತವಾಗಿದೆ. ಮೊದಲನೇದಾಗಿ ನಾವು ನೋಡಿದ್ದೇವೆ, ದೇವರ ವಾಕ್ಯವು ಏನಾಗುವುದಿಲ್ಲ, ಅಳಿದು ಹೋಗುವುದಿಲ್ಲ. ಎರಡನೇದಾಗಿ ನಾವು ನೋಡಿದ್ದೇವೆ, ದೇವರ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗಿ ಹೋಗುವುದೇ ಇಲ್ಲ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರ ವಾಕ್ಯವು ತೊಲಗಿ ಹೋಗುವುದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ವಾಕ್ಯ 4ನೇದಾಗಿ ಓದಿಕೊಳ್ಳೋಣ. ಎಜೇಕಿಯೇಲನ ಗ್ರಂಥ 12ನೇ ಅಧ್ಯಾಯ 28ನೇ ವಚನ. ಎಜೇಕಿಯೇಲನ ಗ್ರಂಥ 12ನೇ ಅಧ್ಯಾಯ 28ನೇ ವಚನ. ಆದ್ದರಿಂದ ಅವರಿಗೆ ಹೇಳುವರೆಂದು ದೇವರ ಕರ್ತನು ಹೇಳುತ್ತಾನೆ, ನನ್ನ ಮಾತುಗಳಲ್ಲಿ ಒಂದಾಗಲು ಇನ್ನು ಮೇಲೆ ಏನಾಗುವುದಿಲ್ಲ, ದೂರವಾಗುವುದಿಲ್ಲ. ನಾನು ಆಡಿದ ಮಾತುಗಳನ್ನು ನಾನೇ ನೆರವೇರಿಸುವನೆಂದು ಕರ್ತನಾಗಿರುವಂತ ದೇವರು ಹೇಳಿದ್ದಾನೆ. ನಾನು ಹೇಳಿದ ಮಾತನ್ನು ನಾನೇನ್ ಮಾಡುತ್ತೇನೆ, ನೆರವೇರಿಸುವಂತವನಾಗಿದ್ದೇನೆ. ಅದು ದೂರವಾಗುವುದೇ ಇಲ್ಲ, ಅದು ತಡವಾಗುವುದೇ ಇಲ್ಲ. ದೇವರ ವಾಕ್ಯ ಏನಾಗುವುದಿಲ್ರಿ, ತಡವಾಗುವುದೇ ಇಲ್ಲ, ದೂರವಾಗುವುದೇ ಇಲ್ಲ. ದೇವರ ವಾಕ್ಯವು ಖಂಡಿತವಾಗಿ ಏನಾಗುತ್ತೆ, ನನ್ನ ಜೀವಿತದಲ್ಲಿ ನೆರವೇರುವಂತದಾಗಿರುತ್ತೆ. ಅದಕ್ಕೆ ಆರಂಭದಲ್ಲೇ ಹೇಳಿದ್ವಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲೇ ಇತ್ತು, ಆ ವಾಕ್ಯವೇ ಇವತ್ತು ದೇವರಾಗಿ ನಮ್ಮ ಜೀವಿತದಲ್ಲಿ ಬಂದಿದೆ. ಅಲ್ಲೂ ಆ ವಾಕ್ಯವು ಎಂದಿಗೆ ನಮ್ಮ ಜೀವಿತದಲ್ಲಿ ತಡವಾಗುವುದೇ ಇಲ್ಲ. ಕೂಗುವ ಎಲ್ಲರಿಗೂ ಆತನು ಸಮೀಪದಲ್ಲಿ ಇರುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾರಿಗೆ ಸಮೀಪದಲ್ಲಿ ಇರ್ತಾನೆ, ಕೂಗಿದ್ರೆ ಆತನ ವಾಕ್ಯವು ನನ್ನ ಸಮೀಪದಲ್ಲಿ ಇರುತ್ತೆ. ಅಲ್ಲೂ ಅದು ದೂರವಾಗಿರೋದೇ ಇಲ್ಲ. ಹಲ್ಲೆಲೂಯಾ. ಈಗೋ ಬಾಗಿಲ ಬಳಿಯಲ್ಲಿ ನಿಂತು ಏನ್ ಮಾಡ್ತಾ ಇದ್ದೇನೆ, ತಟ್ಟುತ್ತಾ ಇದ್ದೇನೆ. ಯಾವನು ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೊರೆಯುತ್ತಾನೋ ಅವನ ಮನೆ ಒಳಗೆ ಬಂದು ಕುಂತು ನಾನು ಏನ್ ಮಾಡುತ್ತೇನೆ, ಊಟ ಮಾಡುತ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಅಲ್ಲೂ ಯಾರ ಮನೆಯಲ್ಲಿ ನುಗ್ಗುವಂತ ದೇವರಲ್ಲ, ತಟ್ಟುವಂತ ದೇವರಾಗಿದ್ದಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ, ತಟ್ಟುತ್ತೇನೆ. ನಿನಗೆ ಸ್ವರ ಕೇಳ್ತಾ ನೀನು ಬಾಗಿಲನ್ನು ತೆರೆದು ಬರಮಾಡಕೋ. ಅಲ್ಲ, ತಟ್ಟುತ್ತೇನೆ, ನೀನ್ ಬೇಕಂದ್ರೆ ಏನ್ ಮಾಡಿ, ನೀನು ಬಾಗಿಲನ್ನು ತೆರೆದು ಬರಮಾಡಿಕೊಂತ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ನಿಜವಾಗಲೂ ಆತನ ವಾಕ್ಯವು ನನಗೆ ಸಮೀಪವಾಗಿದೆ, ದೂರವಾಗಿಲ್ಲ. ಆತನ ತಡ ಮಾಡುವಂತ ದೇವರಲ್ಲ. ಆಮೇಲೆ ಹಲ್ಲೆಲೂಯಾ. 5ನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 26ನೇ ಅಧ್ಯಾಯ 2ನೇ ವಚನ. ಯೆರೆಮೀಯನ ಗ್ರಂಥ 26ನೇ ಅಧ್ಯಾಯ 2ನೇ ವಚನ. ಕರ್ತನ ಆಲಯದ ಅಂಗಳದಲ್ಲಿ ಇಟ್ಟುಕೊಂಡು ಕರ್ತನ ಆಲಯದಲ್ಲಿ ಆರಾಧಿಸುವುದಕ್ಕೆ ಬರುವ ಯೂದದ ಪಟ್ಟಣಗಳೆಲ್ಲರಿಗೆ ಏನಾಗುತ್ತೆ, ನಾನು ನಿನಗೆ ಆಜ್ಞಾಪಿಸುವಂತ ಎಲ್ಲಾ ವಾಕ್ಯಗಳನ್ನು ಹೇಳು. ಒಂದು ಮಾತಾದರೂ ಕಡಿಮೆ ಮಾಡಲೇಬೇಡ.
ಹಲ್ಲೆಲೂಯಾ. ಒಂದು ಮಾತಾದ್ರೂ ಏನ್ ಮಾಡಬೇಡ ನೀನು, ಕಡಿಮೆ ಮಾಡಲೇಬೇಡ. ದೇವರ ವಾಕ್ಯವು ಎಂದಿಗೂ ಕಡಿಮೆ ಮಾಡುವಂತದ್ದಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಗಿದೆಯೋ ಹಾಗೆ ನೆರವೇರುವಂತದ್ದಾಗಿರುತ್ತೆ. ಈಗೋ ನಾನು ಬರ್ತೀನಿ ಅಂತ ಹೇಳಿದ್ರೆ ಯೇಸುಸ್ವಾಮಿ ಖಂಡಿತವಾಗಿ ಲೋಕದಲ್ಲಿ ಏನ್ ಮಾಡ್ತಾನೆ, ಬಂದೇ ಬರುವಂತ ದೇವರಾಗಿದ್ದಾನೆ. ನನ್ನ ವಾಕ್ಯವು ಏನಾಗೋದಿಲ್ಲ, ಅದು ಕಡಿಮೆಯಾಗುವುದಿಲ್ಲ. ನಾನು ಹೇಳಿದ ಎಲ್ಲಾ ಮಾತುಗಳನ್ನು ಹೇಳು, ಆ ಒಂದು ವಾಕ್ಯವನ್ನು ಏನ್ ಮಾಡಬೇಡ ನೀನು, ಕಡಿಮೆ ಮಾಡಬೇಡ. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಮನುಷ್ಯರ ಹತ್ರ ನಾವು ಮಾತಾಡ್ತೀವಿ ಅಂದ್ರೆ ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಸುಳ್ಳಾಡಬಾರದು. ದೇವರು ಕೊಟ್ಟ ದಶಾಜ್ಞೆಗಳಲ್ಲಿ ಒಂದು ಮಾತು ಏನ್ ಮಾಡಬೇಡ್ದು ನೀನು, ಸುಳ್ಳಾಡಬಾರದು. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ನಮ್ಮ ದೇವರು ಸತ್ಯ ಸ್ವರೂಪನಾಗಿದ್ದಾನೆ, ಸತ್ಯವನ್ನು ಇಷ್ಟಪಡುವಂತ ದೇವರಾಗಿದ್ದಾನೆ. ಆದ ಕಾರಣ ದೇವರ ವಾಕ್ಯವನ್ನು ಏನ್ ಮಾಡಬಾರ್ದು, ನಾವು ಕಡಿಮೆ ಮಾಡಬಾರದು. ದೇವರ ವಾಕ್ಯವು ಅದು ಸಂಪೂರ್ಣವಾಗಿರುತ್ತೆ. ದೇವರ ವಾಕ್ಯವನ್ನು ಏನ್ ಮಾಡಬಾರ್ದು, ನಾವು ಕಡಿಮೆ ಮಾಡಬಾರ್ದು. ಅದು ಕೊರತೆ ಇಲ್ಲದ್ದು. ದೇವರ ವಾಕ್ಯ ಏನಿಲ್ಲ, ಕೊರತೆ ಇಲ್ಲ. ದೇವರು ಹೇಳಿದಾನೆ, ನನ್ನ ಕೈ ಮೋಟ ಕೈ ಅಲ್ಲ. ಆಮೇಲೆ ನನ್ನ ಕೈ ಕೊಡುವಂತ ಕೈ, ಮೋಟ ಕೈ ಅಲ್ಲ ಅಂತ ದೇವರು ಹೇಳಿದಾನೆ. ಅಂದ ಮೇಲೆ ದೇವರ ವಾಕ್ಯವು ಎಂದಿಗೂ ಏನಾಗುದಿಲ್ರಿ, ಕೊರತೆ ಆಗುವುದೇ ಇಲ್ಲ. ಆಮೇಲೆ ಕಡಿಮೆ ಬೀಳುವುದೇ ಅಲ್ಲ. ಹಲ್ಲೆಲೂಯಾ. ಸಾರೆಬಾತನ ಈ ವಿಧವೆ ಮನೆಗೆ ಬಂದಂತ ಎಲಿಯ ಒಂದೇ ಒಂದು ಪ್ರಾರ್ಥನೆ ಮಾಡಿದ, ಚಿಕ್ಕ ರೊಟ್ಟಿಯ ಹನಿಗಳನ್ನು ತೆಗೆದುಕೊಂಡು ತಿಂದ. ಆ ಬರಗಾಲ ಮುಗಿಯೋ ತನಕ ಅವಳ ಮನೆಯಲ್ಲಿ ಏನಿಲ್ಲ ಅಂತೆ, ಎಣ್ಣೆಯೋ ಹಿಟ್ಟೆಯೋ ಕಡಿಮೆ ಆಗಲೇ ಇಲ್ಲ. ಹಲ್ಲೆಲೂಯಾ. ಒಂದೇ ಮಾತು ದೇವರು ಹೇಳಿದ್ರು, ನೀನು ಆ ಸಣ್ಣದು ನನಗೆ ಮಾಡಿ ಕೊಟ್ಟು ಬಿಡು, ಮಿಕ್ಕಿದ್ದು ನಾನು ನೀನು ಕೊಡ್ತೀನಿ ಅಂತ ದೇವರು ಹೇಳ್ಬಿಟ್ಟಿದ್ದಾನೆ. ಆದ ಕಾರಣ ಅವಳ ಜೀವಿತದಲ್ಲಿ ಎಲ್ಲ ವಾಕ್ಯ ಏನಾಗ್ತಿತ್ತು, ಬರಗಾಲ ಮುಗಿಯೋ ತನಕ ಆ ವಾಕ್ಯವು ಕೊರತೆ ಬೀಳಲಿಲ್ಲ. ಆಮೇಲೆ ಅಲ್ಲಲ್ಲಿ, ಯಾಕಂದ್ರೆ ವಾಕ್ಯವು ಸಂಪೂರ್ಣವಾಗಿದೆ, ಅದು ಕೊರತೆ ಬೀಳಿಸೋದಿಲ್ಲ. ಹಲ್ಲೆಲೂಯಾ. ಆರನೇದಾಗಿ ಯೋಶುವನ ಗ್ರಂಥ 23ನೇ ಅಧ್ಯಾಯ 14ನೇ ವಚನ. ಯೋಶುವನ ಗ್ರಂಥ 23ನೇ ಅಧ್ಯಾಯ 14ನೇ ವಚನ. 23ನೇ ಅಧ್ಯಾಯ 14ನೇ ವಚನ. ಇಗೋ, ನಾನು ಇಂದು ಭೂಲೋಕದ ಎಲ್ಲರ ಮಾರ್ಗವಾಗಿ ಹೋಗುತ್ತೇನೆ. ನಿಮ್ಮ ದೇವರ ಕರ್ತನು ನಿಮಗೋಸ್ಕರ ಹೇಳಿದ ಎಲ್ಲಾ ಒಳ್ಳೆ ಮಾತುಗಳಲ್ಲಿ ಒಂದು ಮಾತಾದರೂ ತಪ್ಪಿಲ್ಲವೆಂದು ನಿಮ್ಮ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಅವುಗಳಲ್ಲಿ ಒಂದು ಮಾತಾದರೂ ತಪ್ಪದೆ ಅವೆಲ್ಲವೂ ನೆರವೇರುವಂತದಾಗಿರುತ್ತೆ. ಅವುಗಳಲ್ಲಿ ಒಂದು ಮಾತಾದರೂ ತಪ್ಪದೆ ಎಲ್ಲವೂ ಏನಾಗತ್ತೆ, ನೆರವೇರುವಂತದಾಗಿ. ದೇವರು ಹೇಳಿದ ಒಂದು ಮಾತು ಏನಾಗುವುದಲ್ಲ, ತಪ್ಪಿ ಹೋಗುವುದೇ ಇಲ್ಲ. ಯೋಣನ ಜೀವಿತದಲ್ಲಿ ದೇವರು ಮಾತಾಡಿದ್ರು. ಇಲ್ಲಿ ಗಮನಿಸ್ತಾ ಇದ್ದೀರಾ? ಯೋಣನ ಜೀವಿತದಲ್ಲಿ ದೇವರು ಏನ್ ಮಾಡಿದ್ರು, ಮಾತಾಡ್ತಾ ಇದ್ರು. ಏನಂತ ಮಾತಾಡ್ತಾ ಇದ್ರು? ನೀನು ನಿನೆವೆ ಪಟ್ಟಣಕ್ಕೆ ಹೋಗು, ಸುವಾರ್ತೆಯನ್ನು ಸಾರು, ಜನರನ್ನು ರಕ್ಷಣೆಗೆ ತಾ ಅಂತೇಳಿ. ಅವ ಏನ್ ಮಾಡಿದ? ತಪ್ಪಿಸ್ಕೊಂಡು ಎಲ್ಲಿ ಓಡಿ ಹೋಗ್ತಾ ಇದ್ದ? ತಾರ್ಷೀಸ್ ಓಡಿ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳಿದಾನೆ, ನೀನು ಹೋಗಿ ಹೇಳಿದ್ರೆ ರಕ್ಷಣೆ ಬರತ್ತಂತೇಳಿ. ಅವನ್ ತಪ್ಪಿಸ್ಕೊಂಡು ಏನ್ ಮಾಡಿದ? ಓಡಿ ಹೋಗಿದ್ದ. ಆದ್ರೆ ದೇವರು ಬಿಡ್ಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಏನೇನೆಲ್ಲ ಬಂತು, ಗಲಿಬಿಲಿ ತೊಂದರೆಗಳೆಲ್ಲ ಬಂದು ಅವನು ತಗೊಂಡೋಗಿ ಸಮುದ್ರದ ಒಳಗೆ ಬೀಳಿಸಿ, ಸಮುದ್ರದಲ್ಲಿ ಮೀನು ಅವನನ್ನು ನುಂಗಿ 3 ದಿನ ಹಗಲು ರಾತ್ರಿ ಕತ್ತಲೆ ಆ ಮೀನಿನ ಹೊಟ್ಟೆ ಒಳಗೆ ಜೀವಿಸ್ತಾ ಇತ್ತು. ಆ 3ನೇ ದಿನದಲ್ಲಿ ಮೀನೇ ತಗೊಂಡ್ಬಂದು ಎಲ್ಲಿ ಹೋಗಿತ್ತು ಅವನನ್ನ? ಆಮೇಲೆ ನಿನೆವೆ ಪಟ್ಟಣದಲ್ಲಿ ಹೋಗಿತ್ತು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಬಂದು ದೇವರು ಹೇಳಿದ ಮಾತನಲ್ಲಿ ಹೇಳಿದ, ಎಲ್ಲರೂ ರಕ್ಷಣೆಗೆ ಬಂದರು. ಆಮೇಲೆ ಯಾಕಂದ್ರೆ ದೇವರ ವಾಕ್ಯವು ತಪ್ಪಿ ಹೋಗುವಂಥದ್ದು ಅಲ್ಲ ಪ್ರಿಯರೇ. ದೇವರು ಹೇಳಿದ್ರೆ ನಿನ್ನ ಮುಖಾಂತರವಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ನಿನ್ನ ಮುಖಾಂತರವಾಗಿ ಮಾಡುತ್ತಾನೆ. ಅಲ್ಲೇ ದೇವರು ಮೋಶೆಯನ್ನು ಕರೀತಾ ಇದ್ದ, ಮೋಶೆ ನೀನು ಹೋಗಿ ನನ್ನ ಜನರನ್ನ ಏನ್ ಮಾಡು, ನೀನು ಬಿಡಿಸಿ ರಕ್ಷಿಸಿ ಕರ್ಕೊಂಡ್ ಬಾ ಅಂತ ಹೇಳಿ. ಅವ ಏನ್ ಮಾಡಿದ? ನಾನು ತೊದಲು ಮಾತಾಡ್ತಾ ಇದ್ದೀನಿ, ನನಗೆ ನಾಳೆಗೆ ಮಂದವಾಗಿದೆ, ನನಗೆ ಮಾತಾಡಕ್ಕೆ ಬರೋಂಗಿಲ್ಲ, ನಾನು ಹೋಗಿ ರಾಜನ ಮುಂದೆ ಮಾತಾಡಕ್ ಆಗೋದೇ ಇಲ್ಲ ಅಂತ ಹೇಳಿದ್ನ ಇಲ್ವಾ? ಅಲ್ಲಲ್ಲಿ ಅದು ದೇವ್ರು ಬಿಟ್ರ? ಅಲ್ಲೂಯ್ಯ. ನಾನು ಹೇಳಿದೆ ನೀನೇ ರಕ್ಷಣೆ ಕೊಡ್ಬೇಕಂತ ಹೇಳಿ, ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನನ್ನೇ ಹಿಡಿದು ಕರ್ಕೊಂಡು ಹೋಗಿ ಇಸ್ರಾಯೇಲ್ ಸೈನ್ಯವನ್ನು ಏನ್ ಮಾಡಿದ್ರು? ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದ್ರು. ಯಾಕಂದ್ರೆ ದೇವರ ವಾಕ್ಯವು ತಪ್ಪಿ ಹೋಗುವಂಥದ್ದು ಅಲ್ಲ. ಅಲ್ಲೂ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಒಂದು ಸಾರಿ ದೇವರು ಮಾತು ಕೊಟ್ರೆ ಖಂಡಿತವಾಗಿ ಮಾತನ್ನು ದೇವರು ಏನ್ ಮಾಡ್ತಾನೆ? ನೆರವೇರಿಸುವಂತ ದೇವರಾಗಿದ್ದಾನೆ. ಒಂದು ಮಾತು ಏನಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ, ತಪ್ಪಿ ಹೋಗೋದು ಇಲ್ಲ. ಕೊನೆಯದಾಗಿ 1ನೇ ಸಾಮುವೇಲನ ಗ್ರಂಥ 3ನೇ ಅಧ್ಯಾಯ 19ನೇ ವಚನ. 1ನೇ ಸಾಮುವೇಲನ ಗ್ರಂಥ 3ನೇ ಅಧ್ಯಾಯ 19ನೇ ವಚನ. 3:19. ಸಾಮುವೇಲನು ಬೆಳೆಯುತ್ತಾ ಬಂದನು, ಕರ್ತನು ಅವನ ಸಂಗಡ ಇದ್ದು
ತನ್ನ ಎಲ್ಲಾ ವಾಕ್ಯಗಳಲ್ಲಿಯೂ ಒಂದಾದರೂ ಒಂದಾದರೂ ಭೂಮಿಯಲ್ಲಿ ಬಿದ್ದು ಹೋಗದಂತೆ ಮಾಡಿದನು. ಆಮೆನ್. ಹಲ್ಲೆಲೂಯಾ. ಸಾಮುವೇಲನ ಹತ್ರ ದೇವರು ಮಾತಾಡ್ತಾ ಇದ್ದಾರೆ, ನಾನು ಹೇಳಿದ ಒಂದು ಮಾತಾದರೂ ಈ ಭೂಮಿಯಲ್ಲಿ ಏನಾಗೋದೇ ಇಲ್ಲ, ಬಿದ್ದು ಹೋಗುವುದೇ ಇಲ್ಲ. ದೇವರ ವಾಕ್ಯ ಏನಾಗೋದಿಲ್ರಿ, ಬಿದ್ದು ಹೋಗುವುದಿಲ್ಲ. ಆಕಾಶ ಭೂಮಿ ಅಳಿದು ಹೋಗುವುದು, ನನ್ನ ಮಾತುಗಳಾದರೂ ಎಂದಿಗೆ ಏನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. ವಾಕ್ಯ ಹೇಳ್ತಾ ಇದೆ, ಸಾಮುವೇಲನ ಹತ್ರ ನಾನು ಮಾತಾಡಿದ ಒಂದು ಮಾತು ಕೂಡ ಏನಾಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ದೇವರ ವಾಕ್ಯಗಳು ಬಿದ್ದು ಹೋಗುವುದಿಲ್ಲ. ಹೇಳಿದ ದೇವರು ಖಂಡಿತವಾಗಿ ಅದನ್ನು ಏನ್ ಮಾಡುತ್ತಾನೆ, ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇನ್ನು ಕೊನೆಯದಾಗಿ ಒಂದೇ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. 2ನೇ ಅರಸುಗಳನ್ನ ಪುಸ್ತಕ 10ನೇ ಅಧ್ಯಾಯ 10ನೇ ವಚನ. 2ನೇ ಅರಸುಗಳನ್ನ ಪುಸ್ತಕ 10ನೇ ಅಧ್ಯಾಯ 10ನೇ ವಚನ. ಆದರೆ ಇವರೆಲ್ಲವನ್ನು ಸಂಹರಿಸಿದವರ್ಯಾರು? ಕರ್ತನು ಅಹಾಬನ ಮನೆಯನ್ನು ಕುರಿತು ಹೇಳಿದ ಕರ್ತನ ಮಾತುಗಳಲ್ಲಿ ಒಂದು ವ್ಯರ್ಥವಾಗಿ ಹೋಗಲಿಲ್ಲ. ಇದರಲ್ಲಿ ನಾವು ನೋಡ್ತಾ, ಒಂದು ವ್ಯರ್ಥವಾಗಿ ಕೆಳಗೆ ಬಿದ್ದು ಹೋಗಲಿಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ಹೇಳಿದನ್ನ ದೇವರು ನೆರವೇರಿಸುವಂತ ದೇವರಾಗಿದ್ದಾನೆ. ಅದರಲ್ಲಿ ವಾಕ್ಯವೇನಾಗ್ಲಿಲ್ವೇ, ಬಿದ್ದು ಹೋಗಲಿಲ್ಲ. ಅದರಲ್ಲಿ ಆ ವಾಕ್ಯಗಳೇನಾಗ್ಲಿಲ್ಲ, ಬಿದ್ದು ಹೋಗಲಿಲ್ಲ. ದೇವರ ವಾಕ್ಯಗಳು ನೆರವೇರುವಂತದ್ದಾಗಿರುತ್ತೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಕೊಟ್ಟಿರೋದಾದ್ರೆ ಆ ವಾಗ್ದಾನವನ್ನು ದೇವರು ಏನ್ ಮಾಡ್ತಾನೆ, ನೆರವೇರಿಸುವಂತ ದೇವರಾಗಿರ್ತಾನೆ. ಅದು ಒಂದು ಕೂಡ ಏನಾಗೋದಿಲ್ಲ, ಬಿದ್ದು ಹೋಗುವುದೇ ಇಲ್ಲ. ದೇವರ ವಾಕ್ಯವೇ ಶಾಶ್ವತ. ದೇವರ ವಾಕ್ಯವೇ ಶಾಶ್ವತ. ಆ ವಾಕ್ಯದಲ್ಲಿ ನಾವೇನಾಗಿರ್ಬೇಕು, ನೆಲೆಗೊಂಡಿರಬೇಕು. ಹಲ್ಲೆಲೂಯಾ. ಕೀರ್ತನೆ 119ನೇ ಕೀರ್ತನೆಯಲ್ಲಿ ಈಗಾಗಲೇ 89ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಏನದು? ದೇವರ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿದೆ. ಅದರಲ್ಲಿ ಶಾಶ್ವತವಾಗಿರುವಂತ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಅದು ಒಂದು ಏನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. 2ನೇದು ವ್ಯರ್ಥವಾಗಿ ಅದು ಏನಾಗುವುದಿಲ್ಲ, ಹಿಂತಿರುಗಿ ಹೋಗುವುದೇ ಇಲ್ಲ. 3ನೇದಾಗಿ ಅದು ಏನಾಗೋದೇ ಇಲ್ಲ, ಕದಲಿ ಹೋಗುವುದೇ ಇಲ್ಲ. 4ನೇದಾಗಿ ಅದು ಏನಾಗುವುದಿಲ್ಲ, ಅಂದ್ರೆ ತಡ ಮಾಡುವುದೇ ಇಲ್ಲ. ಹತ್ತಿರವಾಗಿರತ್ತೆ, ದೂರ ಹೋಗುವುದೇ ಇಲ್ಲ. 5ನೇದಾಗಿ ಅದೇನ್ ಮಾಡತ್ತೆ, ಕೊರತೆ ಇಲ್ಲದೆ ಇರತ್ತೆ, ಅದು ಕಡಿಮೆ ಬೀಳುವುದೇ ಇಲ್ಲ. 6ನೇದಾಗಿ ನಾವು ನೋಡಿದ್ದೇವೆ, ಅದೇನಾಗೋದಿಲ್ಲ, ಬಿದ್ದು ಹೋಗುವುದೇ ಇಲ್ಲ. 7ನೇದಾಗಿ ನಾವು ನೋಡಿದ್ದೇವೆ, ಅದು ತಪ್ಪಿ ಹೋಗುವುದೇ ಇಲ್ಲ. ಆಮೇಲೆ ಅದೇನಾಗೋದಲ್ರಿ, ತಪ್ಪಿ ಹೋಗುವುದೇ ಇಲ್ಲ. ಆ ವಾಕ್ಯ, ಆ ವಾಗ್ದಾನ ಶಾಶ್ವತವಾದ. ಆ ವಾಕ್ಯದಲ್ಲಿ ನಾವೇನಾಗಿರ್ಬೇಕು, ನೆಲೆಗೊಂಡಿರಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಸೊ ವಾಕ್ಯದ ಮೇಲೆ ನಾವು ನಿಂತುಕೊಂಡಿರುವಾಗ ಆ ವಾಕ್ಯವು ತಕ್ಕ ಸಮಯಕ್ಕೆ ನಮಗೆ ಜೀವವನ್ನು ಕೊಡುತ್ತೆ. ವಾಕ್ಯ ಎಂಬ ದೇವರು ನರ ಅವತಾರವನ್ನು ತೆಗೆದುಕೊಂಡು ಈ ಲೋಕಕ್ಕೆ ಯೇಸುವಾಗಿ ಹುಟ್ಟಿದನು. ಆ ವಾಕ್ಯ ಎಂಬ ಆತನೇ ಇವತ್ತು ನಮ್ಮ ಹೃದಯದಲ್ಲಿ ಬದುಕುವಂತವನಾಗಿದ್ದಾನೆ. ಆ ವಾಕ್ಯ ಎಂಬ ಆತನು ಮತ್ತೆ ತಿರುಗಿ ನಮಗಾಗಿ ಬರಲಿಕ್ಕಿದ್ದಾನೆ. ಆತನ ವಾಕ್ಯಗಳು ಒಂದಾದ್ರೂ ಏನಾಗುವುದಿಲ್ಲ, ಅಳಿದು ಹೋಗೋದೇ ಇಲ್ಲ, ವ್ಯರ್ಥವಾಗೋದೇ ಇಲ್ಲ, ಬಿದ್ದು ಹೋಗೋದೇ ಇಲ್ಲ, ಸುಳ್ಳಾಗೋದೇ ಇಲ್ಲ, ದೂರ ಹೋಗುವುದೇ ಇಲ್ಲ, ಅದು ಕದಲಿ ಹೋಗುವುದೇ ಇಲ್ಲ, ಅದು ತಪ್ಪಿ ಹೋಗುವುದೇ ಇಲ್ಲ. ಅದು ಶಾಶ್ವತ. ಆಮೆನ್. ಅಲ್ಲಲ್ಲಿ ಪಕ್ಕದಲ್ಲಿದ್ದರು ಕೈಗೊಟ್ಟಿ ಹೇಳಿ, ದೇವರ ವಾಕ್ಯವು ಶಾಶ್ವತ. ದೇವರ ವಾಕ್ಯವದು ಶಾಶ್ವತವಾಗಿದೆ. ಆ ವಾಕ್ಯದಲ್ಲಿ ನಾವೇನ್ ಮಾಡೋಣ, ನೆಲೆಗೊಂಡಿರೋಣ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, 2025ನೇ ವರ್ಷ ನಮಗೆ ವಾಕ್ಯ ವಾಗ್ದಾನವನ್ನು ಕೊಟ್ಟು ನಡೆಸುತ್ತಾ ಬಂದಿದ್ದೀರಲ್ಲಪ್ಪ. ಆ ವಾಕ್ಯವು ಅಳಿದು ಹೋಗುವುದಿಲ್ಲ, ಆ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗಿ ಹೋಗುವುದಿಲ್ಲ, ಆ ವಾಕ್ಯವು ತಪ್ಪಿ ಹೋಗುವುದಿಲ್ಲ, ಆ ವಾಕ್ಯವು ಕೊರತೆ ಬೀಳುವುದಿಲ್ಲ, ಆ ವಾಕ್ಯವು ಬಿದ್ದು ಹೋಗುವುದಿಲ್ಲ, ಆ ವಾಕ್ಯವು ನೀಗಿ ಹೋಗುವುದಿಲ್ಲ. ಆ ವಾಕ್ಯವೇ ಶಾಶ್ವತವಾಗಿರುತ್ತೆ. ಆ ವಾಕ್ಯದಲ್ಲಿ ನಾವು ಕೂಡ ನೆಲೆಗೊಂಡಿರುವಂತೆ ಅದ್ಭುತ ಕಾರ್ಯಗಳನ್ನು ಮಾಡು. ವಾಕ್ಯಗಳನ್ನು ಕೇಳಿದ, ವಾಕ್ಯಗಳನ್ನು ಹೊಂದಿಕೊಂಡಿದ್ದ, ವಾಕ್ಯಗಳನ್ನು ಕರ್ತನೇ ದಯಪಾಲಿಸಿರುವಂತ ಪ್ರತಿಯೊಬ್ಬರು ಕೂಡ ಆ ವಾಕ್ಯದ ಆಧಾರದ ಮೇರೆಗೆ ಜೀವಿಸಲಿ, ಬಲಪಡಿಸಲಿ, ಆಶೀರ್ವದಿಸಲಿ, ರಕ್ಷಣೆ ಹೊಂದಲಿ. ಅಪ್ಪ, ನಿನ್ನ ಕೃಪೆ, ನಿನ್ನ ಕಟಾಕ್ಷ, ನಿನ್ನ ಬಲ, ನಿನ್ನ ಹಸ್ತವು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಅದ್ಭುತವಾಗಿ ನೆರವೇರಲಿ. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ನಮಗೆ ಸ್ತೋತ್ರ. ಸೇರಿ ಮಾಡಿದ ನಾವೆಲ್ಲ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಎಲ್ಲ ಸ್ತುತಿಗೆ ನಮ್ಮ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ. ನಮ್ಮ ಜೀವವುಳ್ಳ ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.